ವೆಲ್ಕಮ್ ಬ್ಯಾಕ್ ಟು ನವ್ಯದೇವಿ ಪ್ರಸಾದ್ ನ್ಯೂ ವಿಡಿಯೋ. ಸೊ ತುಂಬ ದಿನಗಳ ನಂತರ ನಾನೊಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಯೂಟ್ಯೂಬಿಗೆ ನಾನು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೆ. ಇತ್ತೀಚೆಗೆ ಅಂತೂ ತುಂಬ ಡಿಲೇ ಆಗ್ತಾ ಇದೆ ವ್ಲಾಗ್ ಅಪ್ಲೋಡ್ ಮಾಡೋದು. ಸೊ ಇನ್ನು ಮುಂದೆ ಆಗಲ್ಲ, ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ ನಾನು. ಸೊ ಅಪ್ಲೋಡ್ ಮಾಡ್ತೀನಿ ಕೂಡ. ತುಂಬ ಟೈಮಿಂದ ವ್ಲಾಗ್ ಮಾಡಿರುವಂಥದ್ದು, ವೀಡಿಯೋಸ್ ಮಾಡಿರೋದು ಇವೆಲ್ಲವೂ ಕೂಡ ಹಾಗೆಯೇ ಪೆಂಡಿಂಗ್ ಇದೆ. ಸೊ ಇನ್ನು ಕಂಟಿನ್ಯೂ ಆಗಿ ವೀಡಿಯೋ ಹಾಕಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಹೇಗಿತ್ತು ಅಂತ ಹೇಳಿ ಕೊನೆಯಲ್ಲಿ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಉಜಿರೆಯಲ್ಲಿ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶ ಆಗ್ತಾಯಿತ್ತು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಸೊ ನಾವು ಅಲ್ಲಿಗೆ ಹೋಗಿದ್ವಿ, ನಮ್ಮ ಭಜನಾ ತಂಡ ಕೂಡ ನಾವು ಅಲ್ಲಿಗೆ ಹೋಗಿ ಭಜನಾ ಸೇವೆಯನ್ನು ಕೂಡ ಮಾಡಿದ್ವಿ. ಸೊ ನಾನು ಹೋಗ್ತಾನೆ ವ್ಲಾಗ್ ಮಾಡ್ತಾ ಹೋದೆ, ಅಲ್ಲೊಂದು ಸ್ವಲ್ಪ ಹೊತ್ತು ವ್ಲಾಗ್ ಮಾಡಿದೆ. ಸೊ ಆ ವಿಡಿಯೋ ಇದಾಗಿದೆ, ಬನ್ನಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನಾವು ದೇವಸ್ಥಾನಕ್ಕೆ ತಲುಪೇ ಬಿಟ್ವಿ, ದೇವಸ್ಥಾನದ ಒಳಗಡೆ ಕೂಡ ಹೋದ್ವಿ. ಅಲ್ಲಿ ಒಂಚೂರಷ್ಟೇ ವಿಡಿಯೋ ಮಾಡಿದೆ ನಾನು, ತುಂಬ ಒಳಗಡೆ ಹೋಗಿ ವಿಡಿಯೋ ಮಾಡೋ ಹಾಗಿರಲಿಲ್ಲ. ತುಂಬ ಅಂದರೆ ತುಂಬ ಭಕ್ತಾದಿಗಳು ಕೂಡ ಸೇರಿದ್ರು. ಅಂದರೆ ಬ್ರಹ್ಮ ಕಲಶ ಅಲ್ವಾ, ಸೊ ಹಾಗಾಗಿ ತುಂಬ ಭಕ್ತಾದಿಗಳು ಸೇರ್ಕೊಂಡಿದ್ರು. ನಾವು ಭಜನಾ ತಂಡದವರು ಹಾಗೆ ನನ್ನ ಹಸ್ಬೆಂಡ್ ಕೂಡ ಜೊತೆಗೆ ಬಂದಿದ್ರು, ಹಸ್ಬೆಂಡ್ ಮತ್ತು ಮಗ. ನಾವು ಹೆಚ್ಚಾಗಿ ಎಲ್ಲೇ ಭಜನೆಗೆ ಹೋಗೋದಾಗಿದ್ರು ಕೂಡ ನಾನು ಹಸ್ಬೆಂಡ್ ಮಗ ಜೊತೆಗೆ ಹೋಗ್ತೀವಿ. ಸೊ ಹಾಗೆ ಇಲ್ಲಿ ಕೂಡ ಹೋಗಿದ್ವಿ ನೋಡಿ. ಆಮೇಲೆ ಅಲ್ಲಿಂದ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಆದಮೇಲೆ ನಾವು ಅನ್ನಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಅಂತ ಹೇಳಿ ಭೋಜನ ಶಾಲೆಗೆ ಹೋದ್ವಿ. ಭೋಜನ ಶಾಲೆಗೆ ಹೋಗಿ ಅಲ್ಲಿ ಆರಾಮಾಗಿ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ನೇರ ಮಕ್ಕಳಿಗೇನೆಲ್ಲ ಬೇಕು ಆ ಥರದ ಐಟಮ್, ಹಾಗೆ ನಮಗೇನೆಲ್ಲ ಬೇಕು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಪರ್ಚೇಸ್ ಎಲ್ಲ ಮಾಡುವ ಅಂಥೇಳಿ ಅಲ್ಲಿಂದ ಹೊರಗಡೆ ಬಂದ್ವಿ. ನೋಡಿ ರಥ ಕಾಣ್ತಾ ಇರ್ಬೋದು, ತುಂಬ ಸುಂದರವಾಗಿದೆ. ಹಾಗೆ ನೋಡಿ ಹಸ್ಬೆಂಡ್ ಮತ್ತು ಮಗ ಹೋಗ್ತಾ ಇದ್ದಾರೆ ಅಲ್ಲಿ. ಅಲ್ಲಿಂದ ನಾವು ಮಕ್ಕಳಿಗೆ ಏನೆಲ್ಲ ಬೇಕು ಅವರಿಗೆ ತಗೊಳ್ಳೋಣ ಅಂತ ಹೇಳಿ ಹೊರಗಡೆ ಬಂದ್ವಿ. ಅಷ್ಟೊತ್ತಿಗೆ ಇನ್ನೊಂದು ತುಂಬ ಖುಷಿಯಾದಂಥ ವಿಚಾರ ಏನು ಅಂತ ಹೇಳಿದರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಅಲ್ಲಿ ಸಿಕ್ಕಿದ್ರು. ಅವರು ಅವರ ಅಪ್ಪನ ಜೊತೆ ತೋರಿಸ್ತಾ ಇದ್ದರು. ನಾನು ಅವರ ವಿಡಿಯೋ ಎಲ್ಲ ನೋಡ್ತಾ ಇರ್ತೇನೆ ಯೂಟ್ಯೂಬಲ್ಲಿ, ತುಂಬ ಚೆನ್ನಾಗಿದೆ ಅಂತೇಳಿ ನನ್ನ ಪರಿಚಯ ಮಾಡಿಸ್ತಾ ಇದ್ದರು. ಸೊ ನನಗಂತೂ ತುಂಬ ಖುಷಿಯಾಯಿತು. ಹಾಗೆ ಅವ್ರ ಜೊತೆ ನಾನು ಕೂಡ ಒಂದು ವಿಡಿಯೋ ಮತ್ತು ಸೆಲ್ಫಿ ತಗೊಂಡೆ. ಹಸ್ಬೆಂಡ್ ಕೂಡ ನನಗೆ ವಿಡಿಯೋ ಮಾಡಲಿಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನೋಡಿ ನನ್ನ ಜೊತೆ ವಿಡಿಯೋಗೆ ಅವರು ಕೂಡ ಬಂದರು. ಅಷ್ಟೊತ್ತಿಗೆ ಸ್ವಲ್ಪ ಹಸಿವೆಲ್ಲ ಇತ್ತು. ಇತ್ತೀಚೆಗೆ ತುಂಬಾ ಫೇಮಸ್ ಆಗಿರುವಂಥದ್ದು ಪೊಟ್ಯಾಟೊ ಟ್ವಿಸ್ಟರ್, ಅದನ್ನು ಕೂಡ ತಿಂದ್ವಿ. ನನ್ನ ಮಗನಿಗೆ ಅದು ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನು ಕೂಡ ತಿಂದ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಮತ್ತೊಂದು ವಿಶೇಷ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್.